ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ ನಾವು SLC ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನು ಮಾಡೋಣ. ಸೊ ಎಲ್ಲಿಂದ ಎಲ್ಲಿ ಮಟ್ಟ ಅಂದರೆ 2019ರಿಂದ 23 ತನಕ ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಸೊ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ನಿಮಗೆ ಎಕ್ಸಾಮ್ನಲ್ಲಿ ಇದು ಬಹಳಷ್ಟು ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂಥೇಳಿ ಸ್ವಲ್ಪ ಐಡಿಯಾ ನಾಲೆಜ್ ಬರುತ್ತೆ. ಮತ್ತು ಅಪ್ಲೈಡ್ ಕ್ವಶನ್ ಎಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಡೈರೆಕ್ಟ್ ಕ್ವಶನ್ ಯಾವ ಟಾಪಿಕ್ದಿಂದ ಬರ್ತಾಯಿದೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಈ ವಿಡಿಯೋದಲ್ಲಿ ನಿಮಗೆಲ್ಲ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಗೊತ್ತಾಗುತ್ತೆ ಯಾವ ರೀತಿ ಪೇಪರ್ಸನ್ನು ಸಾಲ್ವ್ ಮಾಡಬೇಕು ಮತ್ತು ಹೇಗೆ ಇರುತ್ತೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ಇದನ್ನು ಮಾಡಬೇಕಾಗಿತ್ತಂದರೆ ಭಾಳಷ್ಟು ಟೈಮನ್ನು ತೊಗೊಂಡು ಏನು ಮಾಡಿದ್ದೀನಿ, ಇಡೀ 2019 20 ತನಕ ಎಷ್ಟು ಕ್ವಶನ್ ಪೇಪರ್ಸ್ಗಳು ಸಿಕ್ಕಿವೆ ನೋಡಿ. ಆ ಎಲ್ಲ ಕ್ವಶನ್ಸ್ಗಳಲ್ಲಿ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮ್ನಲ್ಲಿ ಅನ್ನೋದನ್ನು ಒಂದೊಂದಾಗಿ ಟಾಪಿಕ್ ವೈಸ್ ಏನು ಮಾಡಿದ್ದೀನಿ, ಇಲ್ಲೆಲ್ಲ ಕ್ವಶನ್ಸ್ಗಳನ್ನು ಇದು ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ಹಾಕಿದ್ದೀನಿ. ಸೊ ಇದನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಕ್ವಶನ್ ಹೇಗೆ ಕೇಳ್ತಾರೆ ಮತ್ತು ನಿಮಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ಟೈಮ್ ಯಾವ ರೀತಿ ಕ್ವಶನ್ಸ್ಗಳು ಎನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತಾವೆ ಅಂತೇಳಿ. ಸೊ ಟೈಮ್ ಎಷ್ಟು ಮಾಡಿದೆ ನೋಡೋಣ. 2019ರಿಂದ 23 ತನಕ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳಿದ್ದಾರೆ ಅಂಥೇಳಿ. ಹಾಗಾದ್ರೆ ಒಂದನೇ ಪಾಠ ನೋಡಿ, ಸಮಾಂತರ ಶ್ರೇಣಿ ಇದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, 2019ರಲ್ಲಿ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ, ಒಂದು ಮೇನ್ ಎಕ್ಸಾಮ್ ಇರುತ್ತೆ. ಸೊ ಸಪ್ಲಿಮೆಂಟ್ರಿ ಎಮ್ ಅಂದರೆ ಮೇನ್ ಎಕ್ಸಾಮ್ ರೀ, ಎಸ್ ಅಂದರೆ ಸಪ್ಲಿಮೆಂಟ್ರಿ ಅಂತೇಳಿ ತಿಳ್ಕೊರಿ. 19ರ ಸಪ್ಲಿಮೆಂಟ್ರಿ ಎಕ್ಸಾಮ್ ನೋಡಿರಿ, ಅಲ್ಲಿ ಕೇಳಿದ್ದಾರೆ ಶ್ರೇಣಿಯ ಪದ ಕೇಳಿದ್ದಾರೆ, ಎಣ್ಣೆ ಪದದ ಸೂತ್ರ ಕೇಳಿದ್ದಾರೆ, ಅನ್ವಯ ಪ್ರಶ್ನೆ ಒಂದು ಕೇಳಿದ್ದಾರೆ 4 ಮಾರ್ಕ್ಸಿಗೆ. ಸೊ ಅದೇ ರೀತಿ ನೀವು 2020ರಲ್ಲಿ ಬಂದಾಗ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ, SN ಕೇಳಿದ್ದಾರೆ, ಅನ್ವಯ ಪ್ರಶ್ನೆ ಕೇಳಿದ್ದಾರೆ. ಸಪ್ಲಿಮೆಂಟ್ರಿ ನೋಡಿರಿ 20ರಲ್ಲಿ ಶ್ರೇಣಿ ಪದ ಕೇಳಿದ್ದಾರೆ, ಎಣ್ಣೆ ಪದ ಸೂತ್ರ ಕೇಳಿದ್ದಾರೆ, ಅನ್ವಯ ಪ್ರಶ್ನೆ ಕೇಳಿದ್ದಾರೆ. ಅದೇ 22ರಲ್ಲಿ ಹೋದಾಗ 21ರಲ್ಲಿ ಕೊರೋನಾ ಬರುತ್ತೆ, ಅದು ಅಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಅದನ್ನು ಅಲ್ಲಿ ತೊಗೊಂಡು ಕನ್ಸಿಡರ್ ಮಾಡಿಲ್ಲ, ಹೀಗಾಗಿ 22 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸಾಮಾನ್ಯ ವ್ಯತ್ಯಾಸ ಇದೆ, ಎಣ್ಣೆ ಪದ ಇದೆ, SN ಇದೆ, ಅನ್ವಯ ಪ್ರಶ್ನೆ ಇದೆ. ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿ, ಎಣ್ಣೆ ಪದ, SN, ಅನ್ವಯ ಪ್ರಶ್ನೆ. ಪ್ರತಿಯೊಂದು ಕಾಲಮ್ನಲ್ಲಿ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. 23 ನೋಡಿ, ಶ್ರೇಣಿ ಪದ, ಅನ್ವಯ ಪ್ರಶ್ನೆ, ಮತ್ತು 20 ಸಪ್ಲಿಮೆಂಟ್ರಿನಲ್ಲಿ ಶ್ರೇಣಿ ಪದ, ಅನ್ವಯ ಪ್ರಶ್ನೆ, ಬೆಲೆ ಕಂಡುಹಿಡಿಯೋದು, ಶ್ರೇಣಿ SN ರೀ. ಸೊ ಎಲ್ಲ ಸಮಾಂತರ ಶ್ರೇಣಿ ನೀವು ನೋಡಿದಾಗ ಶ್ರೇಣಿ ಪದ, ಸಾಮಾನ್ಯ ವ್ಯತ್ಯಾಸ, ಡಿ ಕಂಡುಹಿಡಿಯೋದು, ಎನ್ ಕಂಡುಹಿಡಿಯೋದು ಮತ್ತು ಅನ್ವಯ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದಾನೆ. ಸೊ ಈ ಅನ್ವಯ ಪ್ರಶ್ನೆ 4 ಮಾರ್ಕ್ಸಿಗೆ ಕಂಪಲ್ಸರಿ ಒಂದು ಕ್ವಶನನ್ನು ನಿಮಗೆ ಕೇಳಿರ್ತಾನೆ, ಗೊತ್ತಿರಲಿ. ಹೀಗಾಗಿ ಸೊ ನೀವು ಹೆಚ್ಚರಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ, ಎಣ್ಣೆ ಪದ ಕಂಡುಹಿಡಿಯೋದು ಹೇಗೆ ಮತ್ತು SN ಕಂಡುಹಿಡಿಯೋದು ಹೇಗೆ ಮತ್ತು ಅನ್ವಯ ಪ್ರಶ್ನೆಯನ್ನು ಬಿಡಿಸ್ಬೇಕಾಗಿತ್ತು ಅಂದರೆ ಎನ್ಯುವಲ್ ಎಕ್ಸಾಮ್ದು ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ಅನ್ವಯ ಪ್ರಶ್ನೆ ಗೊತ್ತಾಗುತ್ತೆ. ಸೊ ಮುಂದಿನ ಹೋಗೋಣ. ಎರಡನೇ ಪಾಠ ತ್ರಿಭುಜಗಳು. ಸೊ ಈ ಪಾಠನಲ್ಲಿ ಏನಿದೆ ನೋಡಿರಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು, ಅನ್ವಯ ಪ್ರಶ್ನೆ, ಪೈಥಾಗೋರಸ್ ಪ್ರಮೇಯ. ನೆಕ್ಸ್ಟ್ ರೀ, ಸಮರೂಪ ತ್ರಿಭುಜಗಳು, ಅನುಪಾತಗಳು, ಥೇಲ್ಸ್ ಪ್ರಮೇಯ, ಪೈಥಾಗೋರಸ್ ಪ್ರಮೇಯ. ಅನುಪಾತಗಳು, ಸಮರೂಪ ತ್ರಿಭುಜಗಳು, ವಿಸ್ತೀರ್ಣ, ನಿರ್ಧಾರಕ ಗುಣ, ಅನ್ವಯ ಪ್ರಶ್ನೆ. ಥೇಲ್ಸ್ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಪ್ರಮೇಯ. ನೆಕ್ಸ್ಟ್ 2020ರಲ್ಲಿ ಹೋದಾಗ ಥೇಲ್ಸ್ ಪ್ರಮೇಯ, ಬಾವಿನ ಬೆಲೆ, ನಿರ್ಧಾರಕ ಗುಣ ಪ್ರಮೇಯ. ಥೇಲ್ಸ್ ಪ್ರಮೇಯ, ಅನುಪಾತ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣ, ಅನ್ವಯ ಪ್ರಶ್ನೆ, ನಿರ್ಧಾರಕ ಗುಣ ಪ್ರಮೇಯ. 23 ನೋಡಿರಿ, ಥೇಲ್ಸ್ ಪ್ರಮೇಯ, ಅನುಪಾತ, ಸಮರೂಪ ತ್ರಿಭುಜಗಳ ಅನ್ವಯ ಪ್ರಶ್ನೆ, ಸಮರೂಪ ತ್ರಿಭುಜಗಳು ಅನ್ವಯ ಪ್ರಶ್ನೆ, ಸಮರೂಪ ತ್ರಿಭುಜದ ವಿಸ್ತೀರ್ಣದ ಪ್ರಮೇಯ. ನೋಡಿ, ಹೆಚ್ಚು ಥೇಲ್ಸ್ ಪ್ರಮೇಯ ಕೇಳ್ತಾನೆ ಇದ್ದಾನೆ, ಅನುಪಾತ ಕೇಳ್ತಾನೆ, ಇಲ್ಲದ್ರೆ ಪ್ರಮೇಯ ಕೇಳ್ತಾನೆ. ಅದಲ್ಲದೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಏನು ಪ್ರಮೇಯ ಇದೆ ನೋಡಿರಿ, ಅದನ್ನು ಕೇಳ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ಪೈಥಾಗೋರಸ್ ಪ್ರಮೇಯನ ಕೇಳ್ತಾ ಇದ್ದಾರೆ. ಇದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಪ್ರತಿ ವರ್ಷ ಯಾವ ರೀತಿ ಕ್ವಶನ್ಸನ್ನು ಬರ್ತಾ ಇರುತ್ತೆ ಅಂಥೇಳಿ. ನೆಕ್ಸ್ಟ್ ಹೋಗೋಣ. ರೇಖಾತ್ಮಕ ಸಮೀಕರಣದ ಮೇಲೆ ರೇಖೆಗಳ ಅನುಪಾತ ಕೇಳ್ತಾ ಇದ್ದಾನೆ ನೋಡಿ. ಸ್ಥಿರ ಕೇಳಿದ್ದಾರೆ, ಬೀಜಗಣಿತ ವಿಧಾನ ಮತ್ತು ಗ್ರಾಫ. ಪರಿಹಾರಗಳು ರೀ. ನೆಕ್ಸ್ಟ್ ಡಿಗ್ರಿ ಕೇಳಿದ್ದಾನೆ, ಬೀಜಗಣಿತ ವಿಧಾನಗಳು, ಗ್ರಾಫ್ ರೀ. ಅನುಪಾತಗಳು, ರೇಖೆಗಳ ಪ್ರಕಾರ, ಗ್ರಾಫ್. ರೇಖೆಗಳ ಪ್ರಕಾರ, ಪ್ರಕಾರಗಳು ರೀ. ಬೀಜಗಣಿತ ವಿಧಾನಗಳು, ಗ್ರಾಫ್. ರೇಖೆಗಳ ಪ್ರಕಾರ, ಸ್ಥಿರ, ಬೀಜಗಣಿತ ವಿಧಾನ, ಗ್ರಾಫ್. ರೇಖೆಗಳ ಪ್ರಕಾರ, ರೇಖೆಗಳ ಅನುಪಾತ, ಬೀಜಗಣಿತ ವಿಧಾನ, ಗ್ರಾಫ್ ರೀ. ಪರಿಹಾರಗಳು, ಬೀಜಗಣಿತ ವಿಧಾನ, ಗ್ರಾಫ್. ಸೊ ಇಲ್ಲಿ ಮೇನ್ ಸಾರ್ಕೆ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದು, ಬೀಜಗಣಿತ ವಿಧಾನಗಳು. 3 ವಿಧಾನ ಇದೆ ನೋಡಿ, ಆದೇಶ, ವರ್ಜಿಸುವ, ಓರೆ ಗುಣಾಕಾರ ಅದು ಮತ್ತು ಪ್ಲಸ್ ಗ್ರಾಫ್ ರೀ. ಇದಂತೂ ಕಂಪಲ್ಸರಿ ಕ್ವಶನ್ನ ಗ್ಯಾರಂಟಿ ಎಕ್ಸಾಮ್ನಲ್ಲಿ ಬರುತ್ತೆ. ಮುಂದಕ್ಕೆ ಹೋಗೋಣ. ವೃತ್ತಗಳು, ಸ್ಪರ್ಶಕದ ಉದ್ದ ಕೇಳಿದ್ದಾರೆ,
ಸ್ಪರ್ಶಕದ ಕೋನ ಪ್ರಮೇಯ 2, ಸ್ಪರ್ಶಕದ ಉದ್ದ ಪ್ರಮೇಯ 2, ಸ್ಪರ್ಶಕದ ಕೋನ ಪ್ರಮೇಯ 2, ಛೇದಕ ಪ್ರಮೇಯ 2, ಸ್ಪರ್ಶಕ ಕೋನ ಪ್ರಮೇಯ 2, ಸ್ಪರ್ಶಕದ ಉದ್ದ ದೂರ ಪ್ರಮೇಯ 2. ನೋಡಿರಿ, ಸ್ಪರ್ಶಕ ಮ್ಯಾಗಿನ ಅದರದ್ದು ಇರುವಂಥ ಗುಣಲಕ್ಷಣಗಳ ಮ್ಯಾಗ ಒಂದು ಕ್ವಶನ್ ಕೇಳಿರ್ತಾರೆ, ಒಂದು ಪ್ರಮೇಯನ ಕೇಳಿರ್ತಾರೆ. ಸೊ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ನೋಡಿರಿ. ತ್ರಿಜ್ಯಾಂತರ ಖಂಡದ ಸೂತ್ರ ಕೇಳಿದರೆ ಛಾಯೆಗೊಳಿಸಿದ ಭಾಗ, ತ್ರಿಜ್ಯಾಂತರ ಖಂಡದ ಸೂತ್ರ ಕೇಳಿದರೆ ಛಾಯೆಗೊಳಿಸಿದ ಭಾಗ, ತ್ರಿಜ್ಯಾಂತರ ಖಂಡದ ಸೂತ್ರ ಕೇಳಿದರೆ ಛಾಯೆಗೊಳಿಸಿದ ಭಾಗ ಕೇಳಿದ್ದಾರೆ, ಛಾಯೆಗೊಳಿಸಿದ ಭಾಗ, ಛಾಯೆಗೊಳಿಸಿದ ಭಾಗ, ಛಾಯೆಗೊಳಿಸಿದ ಭಾಗ, ಛಾಯೆಗೊಳಿಸಿದ ಭಾಗ. ನೋಡಿರಿ, ಪ್ರತಿ ಸಲ ಅದೇ ಕ್ವಶನನ್ನು ಅಂಥದ್ದೇ ಚಿತ್ರ ಬೇರೆ ಬೇರೆಗಳಲ್ಲಿ ಕೊಟ್ಟು ಛಾಯೆಗೊಳಿಸಿದ ಭಾಗ ಕಂಡುಹಿಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಮುಂದಕ್ಕೆ ಹೋಗೋಣ. ರಚನೆಗಳು: ಸ್ಪರ್ಶಕ ರಚನೆ, ತ್ರಿಭುಜ ರಚನೆ, ಸ್ಪರ್ಶಕ ರಚನೆ, ತ್ರಿಭುಜ ರಚನೆ. ಇಡೀ ಕಾಲಮ್ ನೋಡಿರಿ ನೀವು. ಇದರಲ್ಲಿ ಚೇಂಜ್ ಆಗೋಂಥ ಕ್ವಶನನ್ನು ಎಲ್ಲಿ ಚೇಂಜ್ ಆಗಿಲ್ಲ. ಇಲ್ಲಿ ಒಂದು ಮಾತ್ರ ಚೇಂಜ್ ಆಗಿದೆ, ರೇಖಾಖಂಡದ ವಿಭಜನೆ ಅಂತೇಳಿ. ಉಳಿದೆಲ್ಲ ಕ್ವಶನ್ ಪೇಪರ್ಗಳಲ್ಲಿ ನೋಡಿರಿ ಒಂದು ಸ್ಪರ್ಶಕ ರಚನೆ ಕೇಳಿರ್ತಾನೆ, ಒಂದು ತ್ರಿಭುಜದ ರಚನೆಯನ್ನು ಕೇಳಿರ್ತಾನೆ. ನಿರ್ದೇಶಾಂಕ ರೇಖಾಗಣಿತ ನೋಡಿರಿ. ಮೂಲ ಬಿಂದು ಸೂತ್ರ ಕೇಳಿದ್ದಾರೆ, ತ್ರಿಭುಜದ ವಿಸ್ತೀರ್ಣ ಮೇಲೆ ಕ್ವಶನ್ ಬಂದಿದೆ. ಮಧ್ಯಬಿಂದು ಸೂತ್ರ, ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣ. ಮೂಲ ಬಿಂದು ಸೂತ್ರ, ದೂರದ ಸೂತ್ರ, ತ್ರಿಭುಜದ ವಿಸ್ತೀರ್ಣ, ಅನ್ವಯ ಪ್ರಶ್ನೆ ಕೇಳಿದರೆ ಮಧ್ಯಬಿಂದು ಸೂತ್ರ. ಮೂಲ ಬಿಂದು ಸೂತ್ರ, XY ಅಕ್ಷದ ದೂರ ಸೂತ್ರ, ಮೂಲ ಬಿಂದು ಭಾಗ ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣ. ಮೂಲ ಬಿಂದು ಸೂತ್ರ, ಭಾಗ ಪ್ರಮಾಣ ಸೂತ್ರ, ದೂರದ ಸೂತ್ರ, KX ಬೆಲೆ ರೀ. XY ಅಕ್ಷದ ಮೇಲೆ ದೂರ, ಮಧ್ಯಬಿಂದು ಭಾಗ ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣ. ಮಧ್ಯಬಿಂದು ಸೂತ್ರ, ತ್ರಿಭುಜದ ವಿಸ್ತೀರ್ಣ, ದೂರದ ಸೂತ್ರ, ಭಾಗ ಪ್ರಮಾಣ ಸೂತ್ರ. ಸೊ ಇಲ್ಲಿ ವಿದ್ಯಾರ್ಥಿಗಳ 3 ಮಧ್ಯಬಿಂದು, ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣದ ಮೇಲೆ ಸಾರ್ಕೆ ರಿಪೀಟ್ ಕ್ವಶನ್ಸ್ಗಳನ್ನು ಆಗ್ತವೆ. ಸೊ ಮುಂದಿನ ಹೋಗೋಣ. ವಾಸ್ತವ ಸಂಖ್ಯೆಗಳ ಮೇಲೆ ನೋಡಿರಿ. ಮಸಾಲಸ ಕಂಡುಹಿಡಿದು ಹೇಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಭಾಗಲಬ್ಧ ಸಂಖ್ಯೆ ಸಾಧಿಸೋದು. ದಶಮಾಂಶದ ವಿಸ್ತೀರ್ಣೆ ಅಭಾಗಲಬ್ಧ ಸಂಖ್ಯೆ ಸಾಧಿಸೋದು ಮಸಾಲಸ ರೀ ಕ್ವಶನ್ ರೀ. ಮಸಾಲಸ ರೀ ಅವಿಭಾಜ್ಯ ಅಪವರ್ತನ ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ನೋಡಿರಿ, ಅಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಯುಕ್ಲಿಡ್ ಭಾಗಾಕಾರ, ದಶಮಾಂಶ ವಿಸ್ತರಣೆ, ಮಸಾಲಸ ರೀ ಅಭಾಗಲಬ್ಧ ಸಂಖ್ಯೆ. ಮಸ ಮತ್ತು ಲಸ ಯುಕ್ಲಿಡ್ ಭಾಗಾಕಾರ, ಅಭಾಗಲಬ್ಧ ಸಂಖ್ಯೆಗಳು, ದಶಮಾಂಶ ವಿಸ್ತರಣೆ. ಸೊ ಇಲ್ಲಿ ಎಲ್ಲದರಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದು? ಅಭಾಗಲಬ್ಧ ಸಂಖ್ಯೆ ಸಾಧಿಸೋದು. ಸೊ ಈ ಕ್ವಶನನ್ನು ಕೇಳ್ತಿರ್ತಾನೆ ರಿಪೀಟಾಗಿ. ಇನ್ನು ಬಹುಪದೋಕ್ತಿ ನೋಡಿರಿ. ಶೂನ್ಯತೆಗಳು ಡಿಗ್ರಿ ಕೇಳಿದಾನೆ. ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೇದ ಬೆಲೆ. ಶೂನ್ಯತೆಗಳು ಕೇದ ಬೆಲೆ ಬಹುಪದೋಕ್ತಿ ಭಾಗಾಕಾರ. ಶೂನ್ಯತೆಗಳ ಸಂಖ್ಯೆ ಡಿಗ್ರಿ ಭಾಗಲಬ್ಧ ಮತ್ತು ಕೇದ ಬೆಲೆ. ಶೂನ್ಯತೆಗಳು ಡಿಗ್ರಿ ಕೇಳಿದಾನೆ. ಶೂನ್ಯತೆ ಮೊತ್ತ ಗುಣಲಬ್ಧ ಕೇಳಿದರೆ ಕೇದ ಬೆಲೆ. ಶೂನ್ಯತೆಗಳ ಸಂಖ್ಯೆ ಡಿಗ್ರಿ ಭಾಗಲಬ್ಧ ಶೇಷ ಕೇಳಿದರೆ. ಶೂನ್ಯತೆಗಳ ಸಂಖ್ಯೆ ಡಿಗ್ರಿ ಭಾಗಲಬ್ಧ ಶೇಷ ಶೂನ್ಯತೆಗಳು ಹಾಗೂ ಸಹಗುಣಕಗಳ ಸಂಬಂಧ ಕೇಳಿದರೆ. ಡಿಗ್ರಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಭಾಗಲಬ್ಧ ಮತ್ತು ಶೇಷ ಶೂನ್ಯತೆಗಳ ಮ್ಯಾಗಿಂದ ಕಂಪಲ್ಸರಿ ಒಂದು ಕ್ವಶನ್ ಬರುತ್ತೆ ಮತ್ತು ಭಾಗಾಕಾರ ಮ್ಯಾಗಿಂದ ಒಂದು ಕ್ವಶನ್ ಬರುತ್ತೆ. ಸೊ ಯಾಕೆ ಇದನ್ನು ಮಾಡಿದ್ದೇನೆ ಅಂದರೆ ನಿಮಗೆ ಐಡಿಯಾ ಬರುತ್ತೆ ಕ್ವಶನ್ ಹೇಗೆ ಪ್ರತಿ ವರ್ಷ ಅದೇ ರೀತಿ ಬರುತ್ತೆ, ಬಟ್ ನಂಬರ್ ಇಟ್ಟು ಚೇಂಜ್ ಮಾಡಿರ್ತಾರೆ. ವರ್ಗ ಸಮೀಕರಣ ನೋಡಿರಿ. ಸೂತ್ರ ವಿಧಾನ, ಅನ್ವಯ ಪ್ರಶ್ನೆ, ಆದರ್ಶ ರೂಪ ಅನ್ವಯ ಪ್ರಶ್ನೆ, ಸೂತ್ರ ವಿಧಾನ ಅನ್ವಯ ಪ್ರಶ್ನೆ, ಶೋಧಕ ಬೆಲೆ, ಸ್ವಭಾವ. ಆದರ್ಶ ರೂಪ ಕೇಳಿದ್ದಾರೆ, ಶೋಧಕ ಬೆಲೆ, ಸೂತ್ರ ವಿಧಾನ, ಅನ್ವಯ ಪ್ರಶ್ನೆ, ಆದರ್ಶ ರೂಪ, ಶೋಧಕ ಬೆಲೆ, ಸೂತ್ರ ವಿಧಾನ, ಅನ್ವಯ. ಶಾಬ್ದಿಕ ಉದಾಹರಣೆ. ಈ ಹೊರಗಿಂದು ಕ್ವಶನ್ ಏನು ಬಂದಿರುತ್ತೆ ನೋಡಿರಿ, ಅಪ್ಲೈಡ್ ಕ್ವಶನ್ ರೀ ಯಾವುದು? ಆದರ್ಶ ರೂಪ, ಶೋಧಕ ಬೆಲೆ, ಸೂತ್ರ ವಿಧಾನ, ವರ್ಗ ಪೂರ್ಣಗೊಳಿಸುವ ವಿಧಾನ, ಅನ್ವಯ ಪ್ರಶ್ನೆ. ಶೋಧಕ ಬೆಲೆ, ಸೂತ್ರ ವಿಧಾನ, ವರ್ಗ ಪೂರ್ಣಗೊಳಿಸುವ ವಿಧಾನ. ಇದರಲ್ಲಿ ಎಲ್ಲದರಲ್ಲಿ ಕಾಮನ್ ಏನು ಇದೆ? ಸೂತ್ರ ವಿಧಾನ ಬರ್ತಾ ಇದೆ. ಪ್ರತಿ ಸಲ ರಿಪೀಟ್ ಆಗ್ತಾಯಿದೆ ಕ್ವಶನನ್ನು. ಮುಂದಿನ ಹೋಗೋಣ. ತ್ರಿಕೋನಮಿತಿ ಪ್ರಸ್ತಾವನೆ. ತ್ರಿಕೋನಮಿತಿ ಅನುಪಾತಗಳು, ನಿತ್ಯ ಸಮೀಕರಣ ಮೇಲೆ. ತ್ರಿಕೋನಮಿತಿ ಅನುಪಾತಗಳು, ಪೂರ್ವ ಕೋನಗಳು, ತ್ರಿಕೋನಮಿತಿ ಅನುಪಾತಗಳು, ಅನ್ವಯ ಪ್ರಶ್ನೆ. ಕೋನಗಳ ಬೆಲೆ, ತ್ರಿಕೋನಮಿತಿ ಅನುಪಾತಗಳು, ನಿತ್ಯ ಸಮೀಕರಣ. ಕೋನಗಳ ಬೆಲೆ, ಪೂರ್ವ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಬೆಲೆ, ನಿತ್ಯ ಸಮೀಕರಣ. ನಿತ್ಯ ಸಮೀಕರಣಗಳು, ಕೋನಗಳ ಬೆಲೆ, ತ್ರಿಕೋನಮಿತಿ ಅನುಪಾತಗಳು, ತ್ರಿಕೋನಮಿತಿ ಅನುಪಾತಗಳು, ನಿತ್ಯ ಸಮೀಕರಣ, ತ್ರಿಕೋನಮಿತಿ ಅನುಪಾತಗಳು, ನಿತ್ಯ ಸಮೀಕರಣ. ಸೊ ಇಲ್ಲಿ 2 ಕ್ವಶನ್ಸ್ ಸಾರ್ಕೆ ರಿಪೀಟ್ ಆಗ್ತಾಯಿದೆ, ತ್ರಿಕೋನಮಿತಿ ಅನುಪಾತಗಳ ಮೇಲೆ ಮತ್ತು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಮೇಲೆ. 12ನೇ ನೋಡಿರಿ. ತ್ರಿಕೋನಮಿತಿ ಕೆಲವು ಅನ್ವಯ ಪ್ರಶ್ನೆ ರೀ. ಕಟ್ಟಡ ಎತ್ತರ ದೂರ ಅನ್ವಯ ಪ್ರಶ್ನೆ, ಕಟ್ಟಡ ಎತ್ತರ ದೂರ, ಕಟ್ಟಡ ಗೋಪುರದ ಎತ್ತರ ಅನ್ವಯ ಪ್ರಶ್ನೆ ರೀ. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನಾಗ್ತಾಯಿದೆ, ನಿಮಗೆ ಈ ಪಾಠದಿಂದ ಅನ್ವಯ ಪ್ರಶ್ನೆ ಒಂದು ಬರುತ್ತೆ. ಅಪ್ಲೈಡ್ ಕ್ವಶನ್ ನಮಗೆ ಕೇಳ್ತಾನೆ. ಸೊ ಇದನ್ನು ತಯಾರಿ ಆಗಬೇಕಾಗಿತ್ತು ಅಂದರೆ ಅಪ್ಲೈಡ್ ಕ್ವಶನ್ದು ನೀವು ಕ್ವಶನ್ ಪೇಪರ್ ಸ್ಥಳದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ, ಅದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಸಂಖ್ಯಾಶಾಸ್ತ್ರ ನೋಡಿರಿ. ಮಧ್ಯಾಂಕ ಬಹುಲಕ ಕಡಿಮೆ ಇರುವ ಉಜ್ಜೀವ, ಮಧ್ಯಾಂಕ ಬಹುಲಕ ಕಡಿಮೆ ಇರುವ ಉಜ್ಜೀವ, ಬಹುಲಕ ಕಡಿಮೆ ಇರುವ ಉಜ್ಜೀವ, ಮಧ್ಯಾಂಕ ಸರಾಸರಿ ಬಹುಲಕ ಕಡಿಮೆ ಇರುವ ಉಜ್ಜೀವ, ಸರಾಸರಿ ಮಧ್ಯಾಂಕ ಕಡಿಮೆ ಇರುವ ಉಜ್ಜೀವ, ಸರಾಸರಿ ಬಹುಲಕ ಕಡಿಮೆ ಇರುವ ಉಜ್ಜೀವ,
ಸರಾಸರಿ ಬಹುಲಕ ಕಡಿಮೆ ಇರುವ ಓಜು ನೋಡಿರಿ ಎಲ್ಲದರಲ್ಲಿ ಒಂದು ಓಜು ಕೆಳೆ ಇದ್ದಾನೆ ಮತ್ತು ಸರಾಸರಿ ಬಹುಲಕ ಮಧ್ಯಾಂಕದ ಮೇಲೆ ಕಂಪಲ್ಸರಿ ಒಂದು ಸೂತ್ರ ಬಂದಿದೆ. ಇಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ನೀವು ತೊಗೋಬೋದು. ನಿಮಗೆ ಗೊತ್ತಾಗತ್ತೆ ಸಾರ್ಕೆ ಅದೇ ಕ್ವಶನನ್ನು ರಿಪೀಟ್ ಮಾಡ್ತಾ ಇದ್ದಾರೆ, ನಂಬರ್ ಚೇಂಜ್ ಮಾಡಿ. ಮುಂದಿಂದು ಮೇಲ್ಮೈ ವಿಸ್ತೀರ್ಣ ಘನಫಲ ನೋಡಿರಿ. ಸಿಲಿಂಡರ್ ವಿಸ್ತೀರ್ಣ ಆಯತ ಘನ ಸಿಲಿಂಡರ್ ಮತ್ತು ಶಂಕುವಿನ ವಿಸ್ತೀರ್ಣ. ಸಿಲಿಂಡರ್ ಘನಫಲ ಶಂಕುವಿನ ವಿಸ್ತೀರ್ಣ ಶಂಕುವಿನ ಭಿನ್ನಕ. ಶಂಕುವಿನ ವಿಸ್ತೀರ್ಣ ಸಿಲಿಂಡರ್ನ ವಿಸ್ತೀರ್ಣ. ಗೋಳದ ವಿಸ್ತೀರ್ಣ ಶಂಕುವಿನ ಭಿನ್ನಕ ಘನಫಲ ಶಂಕುವಿನ ಘನಫಲ ಸಿಲಿಂಡರ್ನ ವಿಸ್ತೀರ್ಣ. ಗೋಳದ ಘನಫಲ ಶಂಕುವಿನ ಭಿನ್ನಕ ಆಕಾರ ಬದಲಾವಣೆ ಮತ್ತು ವಿಸ್ತೀರ್ಣ. ಸಿಲಿಂಡರ್ ವಿಸ್ತೀರ್ಣ ಶಂಕುವಿನ ಭಿನ್ನಕ ಆಕಾರ ಬದಲಾವಣೆ ಮತ್ತು ವಿಸ್ತೀರ್ಣ. ಸಿಲಿಂಡರ್ ಘನಫಲ ಗೋಳದ ವಿಸ್ತೀರ್ಣ ಶಂಕುವಿನ ಭಿನ್ನಕ. ಸೊ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಹೋಗಿ ನೀವು ಯಾವ ರೀತಿ ಕ್ವಶನ್ಸ್ಗಳನ್ನು ಅದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾರೆ. ಹಾಗೂ ಕೊನೆಯ ಪಾಠ ಸಂಭವನೀತಿ. ದಾಳ ಸಂಭವನೀತಿಯಲ್ಲಿ ಸಂಭವನೀತಿ ದಾಳದ ಮೇಲೆ ಕ್ವಶನ್ ಕೇಳಿದ್ದಾರೆ, ಅನ್ವಯ ಪ್ರಶ್ನೆ ಕೇಳಿದ್ದಾರೆ, ದಾಳದ ಸಂಭವನೀತಿ ಕೇಳಿದ್ದಾರೆ, ಪೂರ್ವ ಘಟನೆಗಳ ಸಂಭವನೀತಿ ಭಾಳಷ್ಟು ಸಿಂಪಲ್ಲಾಗಿ ಕ್ವಶನ್ ಇದ್ರ ಮೇಲೆ ಕೇಳಿರ್ತಾರೆ. ಪೂರ್ವ ಘಟನೆಗಳ ಮೇಲೆ ಕ್ವಶನನ್ನು ರಿಪೀಟ್ ಆಗ್ತಾಯಿದೆ. ಸೊ ಇವಿಷ್ಟು ವಿದ್ಯಾರ್ಥಿಗಳು ಈ ಪಾಠದ 15 ಪಾಠಗಳು 2019ರಿಂದ 23 ತನಕ ಇರುವ ಒಂದು ಎಲ್ಲ ಪಾಠ ಮೇಲೆ ಯಾವ ರೀತಿ ಕ್ವಶನನ್ನು ಕೇಳಿರ್ತಾರೆ ಮತ್ತು ಯಾವುದು ಫಿಕ್ಸ್ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಲ್ಲಿ ಹಂಚಿಕೊಳ್ಳಿ. ಇದೇ ರೀತಿ ನಾನು ಇನ್ನು ಬರುವ ನಿಮ್ಮದು ಮ್ಯಾಥ್ಸ್ ಎಕ್ಸಾಮ್ ಆಗೋ ತನಕ ನಾನು ಒಂದೊಂದು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೆ ಏನೇ ಡೌಟ್ಸ್ಗಳನ್ನಿದ್ರು ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ. ಯಾವುದೇ ಒಂದು ಕ್ವಶನ್ ಪೇಪರ್ ಇದ್ರೂ ಹೇಳಿ, ನಾನು ನಿಮಗೆ ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಏನು ಮಾಡ್ತೀನಿ, ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಅಲ್ಲಿ ಮಟ್ಟ ನಮ್ಮ ಚಾನಲನ್ನು ಫಾಲೋ ಮಾಡಿರಿ.